ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮತ್ತು ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಕಳೆದ ಒಂದು ಸಂಚಿಕೆಗಳಲ್ಲಿ ಸರಿಸುಮಾರು 8 ಎಪಿಸೋಡ್ಗಳನ್ನು ಈಗಾಗಲೇ ಅಧ್ಯಾತ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ ಹಾಕಿದ್ದೇನೆ. ಇವತ್ತು ಈ ಒಂದು ಅಧ್ಯಾತ್ಮವನ್ನು ಕೇವಲ ಬ್ರಾಹ್ಮಣರು ಮಾತ್ರ ಮಾಡಬೇಕಾ ಅಥವಾ ಇತರ ಅನ್ಯ ಜಾತಿಯವರು ಕೂಡ ಈ ಒಂದು ಪರಮೋತ್ಕೃಷ್ಟವಾದಂತಹ ಆಧ್ಯಾತ್ಮಿಕ ಜ್ಞಾನವನ್ನು ಅಧ್ಯಯನ ಮಾಡಬಹುದಾ, ತಿಳಿದುಕೊಳ್ಳಬಹುದಾ, ಆಧ್ಯಾತ್ಮಿಕ ಜಿಜ್ಞಾಸುಗಳಾಗಬಹುದಾ, ಆಧ್ಯಾತ್ಮಿಕ ಪಿಪಾಸುಗಳಾಗಬಹುದಾ, ಆಧ್ಯಾತ್ಮಿಕತೆಯನ್ನು ಅರ್ಥೈಸಿಕೊಂಡು ಅವರು ಕೂಡ ಉತ್ಕೃಷ್ಟವಾದಂತಹ ಈ ಒಂದು ಬ್ರಹ್ಮಜ್ಞಾನವನ್ನು, ಬ್ರಹ್ಮ ಪದವಿಯನ್ನು, ಕೈಲಾಸವನ್ನು, ವೈಕುಂಠವನ್ನು, ಮೋಕ್ಷವನ್ನು ಪಡೆಯಬಹುದಾ ಎಂಬುದಾಗಿ ಇವತ್ತು ನಾನು ಮಾತನಾಡ್ತೇನೆ. ಈ ಒಂದು ಭಗವದ್ಗೀತೆಯಲ್ಲಿ ಏನು ಹೇಳಲಾಗಿದೆ ಈ ಒಂದು ಜಾತಿಯ ಒಂದು ವರ್ಗಗಳಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿ ಇವತ್ತು ನಾನು ಮಾತಾಡ್ತೇನೆ. ಬಹಳ ಮುಖ್ಯವಾದಂತಹ ವಿಚಾರ ಇದು. ಈಗಂತೂ ಈ ಒಂದು ಜಾತಿ, ಧರ್ಮ ಈ ಒಂದು ಹೆಸರಿನಲ್ಲಿ ನಡೆಯುತ್ತಿರುವಷ್ಟು ಗಲಾಟೆಗಳು ಬೇರೆ ಯಾವ ವಿಚಾರಗಳಲ್ಲಿಯೂ ಆಗ್ತಾ ಇಲ್ಲ. ಆದ್ದರಿಂದ ಈ ಒಂದು ಜಾತಿಯನ್ನು ನಾವು ಅಡ್ಡ ಇಟ್ಟುಕೊಂಡು ಸಾಕಷ್ಟು ಸುಳ್ಳು ಕೇಸುಗಳನ್ನು ದಾಖಲುಗಳು ಮಾಡ್ತಾ ಈ ಧರ್ಮಗಳನ್ನು ಮುಂದಿಟ್ಟುಕೊಂಡು ಅನ್ಯ ಕೋಮಿನವರು ಅಂತ ಹೇಳಿ ಗಲಾಟೆಗಳು, ಧರ್ಮ ಸಂಕಟಗಳು, ಸಾಂಕರ್ಯಗಳು ಈ ರೀತಿಯಾಗಿ ನಮ್ಮ ದೇಶದಲ್ಲಿ ನಡೀತಾ ಇದೆ. ಆದ್ದರಿಂದ ಈ ಒಂದು ಪ್ರಸ್ತುತ ವಿಡಿಯೋ ಬಹಳ ಮುಖ್ಯವಾದದ್ದು. ಇದನ್ನು ಗಮನವಿಟ್ಟು ಕೊನೆಯವರೆಗೂ ನೋಡಿ. ನಮ್ಮ ಧರ್ಮ, ನಮ್ಮ ಸನಾತನ ಧರ್ಮ ಈ ಒಂದು ಜಾತಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನನ್ನು ಹೇಳಿದೆ ಎಂಬುದರ ಬಗ್ಗೆ ನನ್ನ ಅಲ್ಪ ಮಟ್ಟಿಗೆ ತಿಳಿದಿರುವಷ್ಟು ವಿಚಾರವನ್ನು ಸಾರ್ವಜನಿಕರ ಒಳಿತಿಗಾಗಿ ನೀಡಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದೇನೆ. ನೋಡಿ, ನಮ್ಮ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಹುಟ್ಟಿನಿಂದ ಜಾತಿಯು ಬರುವಂಥದ್ದಲ್ಲ. ಈಗ ನಮ್ಮ ರಾಜಕೀಯ ವ್ಯವಸ್ಥೆಗಳಲ್ಲಿ, ಸಾಮಾಜಿಕ ವ್ಯವಸ್ಥೆಗಳಲ್ಲಿ ನಾವು ಯಾವ ಜಾತಿಯವರ ಹೊಟ್ಟೆಯಲ್ಲಿ, ಗರ್ಭದಲ್ಲಿ ಜನಿಸ್ತೇವೋ ಆ ಒಂದು ಜಾತಿಯನ್ನು ನಾವು ಇಟ್ಟುಕೊಂಡು ಮುಂದುವರಿತಾ ಇದ್ದೇವೆ. ನಾವು ಇಂತಹ ಜಾತಿ ಅಂತ ಹೇಳಿ ಇದು ವ್ಯಾವಹಾರಿಕವಾಗಿ ಇರುವಂತಹ ಒಂದು ವಿಚಾರ ಆಗಿದೆ. ಆದರೆ ಭಗವದ್ಗೀತೆ ಏನು ಹೇಳ್ತಾ ಇದೆ ಎಂಬುದನ್ನು ನಾವು ನೋಡೋಣ. ನೋಡಿ, ಭಗವದ್ಗೀತೆಯಲ್ಲಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟ ಗುಣಕರ್ಮ ವಿಭಾಗಶಃ ಅಂತ ಹೇಳಲಾಗಿದೆ. ಅಂದರೆ ಈ ಚಾತುರ್ವರ್ಣ್ಯವು ಯಾವುದದು? ಚಾತುರ್ವರ್ಣ್ಯ ಅಂದರೆ ಏನು? ಜಾತಿ. ಈ ಚಾತುರ್ವರ್ಣ್ಯಗಳು ಯಾವ್ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ, ಈ 4 ವರ್ಣಗಳು. ಚಾತುರ್ವರ್ಣ್ಯಂ ಮಯಾ ಸೃಷ್ಟ, ಇದು ನನ್ನ ಸೃಷ್ಟಿಯಾಗಿದೆ. ಇದನ್ನು ನಾನು ಯಾವುದರ ಮುಖಾಂತರ ಅಥವಾ ಯಾವುದರ ಆಧಾರದ ಮೇಲೆ ಮಾಡಿದ್ದೇನೆ ಅಂತ ಹೇಳಿದರೆ ಗುಣ ಕರ್ಮ ವಿಭಾಗಶಃ. ಗುಣಗಳಿಂದ ಅವರಿಗಿರುವಂತಹ ಗುಣಗಳು, ಆ ಗುಣಗಳು ಯಾವುದು? ನಾವು ಹೇಳ್ತೇವೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ 3 ತರಹದ ಗುಣಗಳಿರುತ್ತೆ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಅಂತ ಹೇಳಲಾಗುತ್ತೆ. ಈ ಸತ್ವಗುಣ ಅಂದರೆ ಸಾತ್ವಿಕವಾದಂತಹ, ಶಾಂತವಾದಂತಹ ಮನಸ್ಸು. ಇನ್ನು ರಜೋಗುಣ ಅಂತ ಹೇಳಿದರೆ ಕ್ಷಾತ್ರತನ, ಕ್ಷತ್ರಿಯತನ, ಧೈರ್ಯ, ಶೌರ್ಯ ಹಾಗೂ ಇತರರನ್ನು ರಕ್ಷಿಸುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ತಂತಹ ಒಂದು ಕೆಲಸಗಳು. ಇನ್ನು ತಮೋಗುಣ ಅಂತ ಹೇಳಿದರೆ ಸೋಮಾರಿಗಳಾಗಿ, ಆಲಸ್ಯವನ್ನು ಉಳ್ಳವರಾಗಿ ಇರುವಂತಹವರು ಅಂತ ನಾವು ತಿಳಿದುಕೊಳ್ಳಬಹುದಾಗಿದೆ. ಅಂದರೆ ಈ ಒಂದು ಸತ್ವ, ರಜೋ, ತಮೋ ಗುಣಗಳು ಇವುಗಳು ಪ್ರತಿಯೊಬ್ಬರಲ್ಲಿಯೂ ಇರುತ್ತೆ. ಆದರೆ ಇದರ ಪ್ರಾಧಾನ್ಯತೆ ಅಂದರೆ ಪ್ರಿಡಾಮಿನೆಂಟ್, ಪ್ರಯಾರಿಟಿ, ಆದ್ಯತೆ ಯಾರಲ್ಲಿ ಹೆಚ್ಚು ಇರುತ್ತದೋ ಅವರನ್ನು ನಾವು ಸಾತ್ವಿಕರು ಅಥವಾ ರಾಜಸಿಕರು ಅಥವಾ ತಾಮಸಿಕರು ಅಂತ ಹೇಳಿ ಕರೆಯಬಹುದಾಗಿದೆ ಎಂಬುದು ಕೃಷ್ಣನ ಅಭಿಮತವಾಗಿದೆ. ಇನ್ನು ಗುಣ ಕರ್ಮ ವಿಭಾಗಶಃ. ಕರ್ಮ ಅಂದರೆ ಏನು? ಕೆಲಸ, ಕಾರ್ಯ,
ನಾವು ಯಾವ ತರಹದ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದೇವೆ ಎಂಬುದರ ಆಧಾರದ ಮೇಲೆ ಈ ಒಂದು ಜಾತಿಯನ್ನು, ವರ್ಣವನ್ನು ನಾನು ವರ್ಗೀಕರಿಸಿದ್ದೇನೆ ಅಂತ ಹೇಳಿ ಕೃಷ್ಣ ಪರಮಾತ್ಮನು ಸ್ಪಷ್ಟವಾಗಿ ನಮಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ದರಿಂದ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗಿರುವುದು ಏನಪ್ಪ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಯಾರು ಯಾವ ಜಾತಿಯವರಾಗಿ ಒಂದು ಗರ್ಭದಲ್ಲಿ ಜನಿಸುತ್ತಾರೋ ಆ ತರಹದ ಕೆಲಸಗಳನ್ನೇ ಮಾಡ್ತಾ ಇದ್ದರು. ಅವರು ಬೇರೆ ತರಹದ ಕೆಲಸಗಳನ್ನು ಮಾಡುವಂತೆ ಇರಲಿಲ್ಲ. ನೋಡಿ, ಹಿಂದಿನ ಕಾಲದಲ್ಲಿ ಮನುಸ್ಮೃತಿ, ಈ ಒಂದು ಧರ್ಮ ಗ್ರಂಥಗಳು ಅಂತ ನಾವೇನು ಕರಿತೇವೆ, ಈ ಒಂದು ಮನುಸ್ಮೃತಿಯಲ್ಲಿ ಅಲ್ಲಿ ಬ್ರಾಹ್ಮಣರನ್ನು ಹೊರತುಪಡಿಸಿ ಮಿಕ್ಕ ಅನ್ಯ ಜಾತಿಯವರು ಈ ಒಂದು ಧರ್ಮ ಗ್ರಂಥಗಳು, ಆಧ್ಯಾತ್ಮಿಕ ಗ್ರಂಥಗಳು, ಉತ್ಕೃಷ್ಟವಾದಂತಹ ಜ್ಞಾನವನ್ನು ಪಡೆದಿದ್ದೇ ಆದಲ್ಲಿ ಅಥವಾ ಪಡೆಯಲು ಬಯಸಿದ್ದೇ ಆದಲ್ಲಿ ಅವರ ಕಿವಿಗೆ ಕಾದ ಸೀಸವನ್ನು ಉಯ್ಯಬೇಕು. ಅಂದರೆ ಅವರು ಕೇಳಬಾರದು ಅಂತ ಹೇಳಿ ಅವರಿಗೆ ನಿಷಿದ್ಧವನ್ನು ಮಾಡಲಾಗಿತ್ತು. ಅಂದರೆ ಬಹಳ ಉತ್ಕೃಷ್ಟವಾದಂತಹ ವಿಚಾರಗಳನ್ನು ಬ್ರಾಹ್ಮಣರು ಮಾತ್ರ ಮಾಡಬೇಕು ಅಂತ ಹೇಳಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಅದು ಆಯಾಯ ಪಂಗಡದವರು, ವರ್ಗದವರು ಆಯಾಯ ಕೆಲಸಗಳನ್ನು ಮಾಡಲಿ ಎಂಬುವಂತಹ ಆಶಯವನ್ನು ಇಟ್ಟು ಮಾಡಿದ್ದರೋ ಅಥವಾ ಅನ್ಯ ಜಾತಿಯವರನ್ನು ಶೋಷಣೆ ಮಾಡಲಿಕ್ಕಾಗಿಯೇ ಮಾಡಿದ್ದರು. ಅದು ಆಯಾ ಕಾಲದ, ಆಯಾ ಪ್ರಾಂತ್ಯದ ಕಾಲ ಮತ್ತು ಸಂದರ್ಭಗಳಿಗೆ ಬಿಟ್ಟಂಥ ವಿಷಯವಾಗಿದೆ. ಒಟ್ಟಾರೆ ಬ್ರಾಹ್ಮಣರು ಅನ್ಯ ಜಾತಿಯವರನ್ನು ಶೋಷಣೆ ಮಾಡಿದ್ದು ಉಂಟು, ಆಗಿನ ಸಂದರ್ಭಗಳಲ್ಲಿ ನಿಷಿದ್ಧವನ್ನು ಮಾಡಿದ್ದು ಉಂಟು. ಇದು ಎಲ್ಲರೂ ಒಪ್ಪಬೇಕಾದಂತಹ ವಿಚಾರವೇ ಆಗಿದೆ. ಆದರೆ ಈಗ ಏನಾಗಿದೆ, ಪ್ರಸ್ತುತ ಸಮಾಜದಲ್ಲಿ ಎಲ್ಲರನ್ನೂ ಕೂಡ ಸಂವಿಧಾನವು ಗಣನೆಗೆ ತೆಗೆದುಕೊಂಡು ಎಲ್ಲರನ್ನೂ ಕೂಡ ನಮ್ಮ ಭಗವದ್ಗೀತೆಯಲ್ಲಿ ಹೇಳಿರುವ ರೀತಿಯಲ್ಲಿ ಎಲ್ಲರಿಗೂ ಸಮಾನವಾದಂತಹ ಅವಕಾಶಗಳನ್ನು ಕೊಡಲಾಗಿದೆ. ಅನ್ಯ ಜಾತಿಯವರು ಕೂಡ ಈ ಉತ್ಕೃಷ್ಟವಾದಂತಹ ಅನರ್ಘ್ಯವಾದಂತಹ ವಿಚಾರಗಳನ್ನು ವಿಮರ್ಶಿಸಬಹುದು, ವಿಶ್ಲೇಷಿಸಬಹುದು, ಕೇಳಬಹುದು ಆಗಿದೆ. ಆಧ್ಯಾತ್ಮಿಕ ಸಾಧಕರಾಗಿ ಸಿದ್ಧರಾಗಿ ಮುಕ್ತಿಯನ್ನು ಪಡೆಯಲು ಮುಕ್ತವಾದಂತಹ ಅವಕಾಶಗಳನ್ನು ನೀಡಲಾಗಿದೆ. ಇಂತಹ ಉತ್ಕೃಷ್ಟವಾದಂತಹ ವಿಚಾರಗಳನ್ನು ಇವತ್ತಿನ ಟೆಕ್ನಾಲಜಿ, ಸೋಷಿಯಲ್ ಮೀಡಿಯಾಗಳನ್ನು ಬಳಸಿಕೊಂಡು ಇವತ್ತು ನಮಗೆ ತಿಳಿದಂತಹ ವಿಚಾರವನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾನು ನೀಡ್ತಾ ಬರ್ತಾ ಇದ್ದೇನೆ. ಎಲ್ಲರೂ ಕೂಡ ಈ ಒಂದು ಅನರ್ಘ್ಯವಾದ ವಿಚಾರಗಳನ್ನು ಅರಿತು ಜ್ಞಾನಿಗಳಾಗಿ, ಬುದ್ಧಿವಂತರಾಗಿ ಮನುಷ್ಯ ಜೀವನದ ಆತ್ಯಂತಿಕವಾದಂತಹ ಗುರಿ ಏನಿದೆಯೋ ಅದನ್ನು ತಲುಪುವಲ್ಲಿ ಈ ಒಂದು ಚಾನಲ್ ಯಶಸ್ವಿಯಾಗಲಿ, ನಿಮಗೆ ಸಹಕಾರ ಕೊಡಲಿ ಅಂತ ಹೇಳ್ತಾ, ಆಶಿಸ್ತಾ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನೋಡಿ, ಈ ಒಂದು ಚಾತುರ್ವರ್ಣ್ಯಂ ಮಯಾ ಸೃಷ್ಟ ಗುಣಕರ್ಮ ವಿಭಾಗಶಃ, ಈ ಜಾತಿ ಅನ್ನೋದು ಹುಟ್ಟುತಃ ಬರುವುದಿಲ್ಲ. ಇದು ಅವರವರಿಗೆ ಇರುವಂತಹ ಒಂದು ಗುಣಗಳು. ಯಾರಿಗೆ ಯಾವ ಗುಣ ಹೆಚ್ಚಿದೆಯೋ, ಅಂದರೆ ನೋಡಿ, ಉದಾಹರಣೆಗೆ ಯಾರಲ್ಲಿ ಸಾತ್ವಿಕತೆ ಹೆಚ್ಚಿದೆಯೋ, ಸರಳ ಸಜ್ಜನಿಕೆಯವರಾಗಿದ್ದಾರೋ, ಹಾಗೂ ಸೌಮ್ಯ ಸ್ವಭಾವದವರಾಗಿದ್ದಾರೋ, ಹಾಗೂ ಯಾರು ಜ್ಞಾನಿಗಳಾಗಿದ್ದಾರೋ, ಅಂದರೆ ಬುದ್ಧಿಶಕ್ತಿಯನ್ನು ಉಪಯೋಗಿಸುತ್ತಾರೋ, ಬುದ್ಧಿಮತ್ತೆಯನ್ನು ಉಪಯೋಗಿಸುತ್ತಾರೋ, ಈ ಒಂದು ಬೌದ್ಧಿಕವಾದಂತಹ ವಿಷಯಗಳ ಬಗ್ಗೆ ಹೆಚ್ಚು ಜಿಜ್ಞಾಸೆಯನ್ನು, ಚಿಂತನೆಯನ್ನು ಮಾಡುವಂಥವರಾಗಿದ್ದಾರೋ, ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೋ, ಅವರೆಲ್ಲರೂ ಕೂಡ ಬ್ರಾಹ್ಮಣರೇ ಅನಿಸಿಕೊಳ್ಳುತ್ತಾರೆ. ಕೃಷ್ಣನ ಅಭಿಮತದ ಮೂಲಕ ನಾವು ನೋಡಿದ್ದೇ ಆಗಿದ್ದಲ್ಲಿ, ಉದಾಹರಣೆಗೆ ಮಂತ್ರಗಳನ್ನು, ತಂತ್ರಗಳನ್ನು ಹೇಳುವವರು, ಪೂಜೆ ಪುರಸ್ಕಾರಗಳನ್ನು ಮಾಡುವವರು, ದೇವತಾ ಕಾರ್ಯಗಳನ್ನು ನಡೆಸುವವರು, ಇವರಲ್ಲದೆ ಯಾರು ಈಗ ನೋಡಿ, ಉದಾಹರಣೆಗೆ ಸ್ಕಾಲರ್ಸ್ಗಳಾಗಿ ಇಸ್ರೋ ವಿಜ್ಞಾನಿಗಳಾಗಿರಬಹುದು, ಉಪಾಧ್ಯಾಯರಾಗಿರಬಹುದು, ಶಿಕ್ಷಕರಾಗಿರಬಹುದು, ವಕೀಲರಾಗಿರಬಹುದು, ವೈದ್ಯರಾಗಿರಬಹುದು, ಇವರೆಲ್ಲರೂ ಕೂಡ ಬುದ್ಧಿಶಕ್ತಿಯನ್ನು ಜಾಸ್ತಿ ಬಳಸುವಂತಹವರಾಗಿದ್ದಾರೆ. ಅಂದರೆ ಇಂಟಲೆಕ್ಚುಯಲ್ಸ್ ಕ್ಲಾಸ್ ಅಂತ ನಾವೇನು ಕರಿತೀವಿ, ಬೌದ್ಧಿಕವಾದಂತಹ ಕೆಲಸ ಕಾರ್ಯಗಳನ್ನು ಯಾರು ಮಾಡುತ್ತಾರೋ ಅವರು ಅಂತ ಹೇಳಿ ನಾವು ಹೇಳ್ತೇವೆ. ಇಂತಹ ಒಂದು ಯಾರು ಬುದ್ಧಿಶಕ್ತಿಗೆ ಹೆಚ್ಚು ಗಮನವನ್ನು ಕೊಡುತ್ತಾರೋ, ಪ್ರಾಧಾನ್ಯತೆಯನ್ನು ಇಟ್ಟುಕೊಂಡಿದ್ದಾರೋ, ಯಾರು ಸಾತ್ವಿಕ ಗುಣವನ್ನು ಹೆಚ್ಚು ಉಳ್ಳವರಾಗಿದ್ದಾರೋ ಅವರೆಲ್ಲರೂ ಕೂಡ ಬ್ರಾಹ್ಮಣರೇ ಎಂಬುದು ಕೃಷ್ಣನ ಅಭಿಮತವಾಗಿದೆ.
ಪ್ರೀತಿಯ ನನ್ನ ವೀಕ್ಷಕರೇ, ನನ್ನ ಭಗವದ್ಗೀತೆಯು ಎಂದಿಗೂ ಕೂಡ ಸಂಕುಚಿತ ಭಾವವನ್ನು ಹೊಂದಿಲ್ಲ. ಅದು ಇಡೀ ಸಾರ್ವತ್ರಿಕತೆಯನ್ನು, ಸಾರ್ವಜನಿಕವನ್ನು, ಇಡೀ ಜಗತ್ತನ್ನು ಆಲಿಂಗಿಸಿಕೊಂಡು ಎಲ್ಲರನ್ನೂ ಕೂಡ ಕೇವಲ ಇದು ಹಿಂದೂ ಧರ್ಮ, ಸನಾತನ ಧರ್ಮ ಇಡೀ ಭಾರತಕ್ಕೆ ಅಂತಲ್ಲ, ಈ ಸನಾತನ ಧರ್ಮ ವಿಶ್ವದ ಜಗತ್ತಿನ ಎಲ್ಲ ಜನರನ್ನು ಕೂಡ ಒಟ್ಟು ಕರೆಸಿ ಅವರಲ್ಲಿ ಇರತಕ್ಕಂತಹ ಒಟ್ಟುಗೂಡಿಸಿ ಅವರಲ್ಲಿರುವಂತಹ ಎಲ್ಲ ಗುಣಗಳನ್ನು ಮತ್ತು ಕರ್ಮಗಳನ್ನು 4 ಭಾಗಗಳಾಗಿ ವಿಂಗಡಿಸಿ ಇನ್ನು ಈ ಒಂದು ಸಾರ್ವತ್ರಿಕವಾಗಿ ಒಪ್ಪಿಗೆ ಮಾಡುವಂತಹ ಯೂನಿವರ್ಸಲ್ ಟ್ರೂತನ್ನು ಕೃಷ್ಣನು ಇಲ್ಲಿ ಹೇಳಿದ್ದಾನೆ ಅಂತ ಹೇಳುವುದನ್ನು ನೀವು ತಿಳಿದುಕೊಳ್ಳಬೇಕಾಗುತ್ತದೆ. ಸೊ ಹೀಗೆ ಬ್ರಾಹ್ಮಣರು ಅಂದರೆ ಬ್ರಹ್ಮಚಿಂತನೆಯನ್ನು ಮಾಡುವವರು, ಬೌದ್ಧಿಕ ಚಿಂತನೆಯಲ್ಲಿ ಮುಳುಗಿರುವವರು, ಇನ್ನು ವಿಕಸಿತವಾದಂತಹ ಬುದ್ಧಿಯನ್ನು ಉಳ್ಳವರು, ವಿಚಾರವಂತರು, ವಿಮರ್ಶಕರು, ಈ ರೀತಿಯಾಗಿ ಇರುವವರನ್ನು ಬ್ರಾಹ್ಮಣರು ಅಂತ ಹೇಳಿ ಕರೆಯಲಾಗುತ್ತದೆ. ಸೊ ಇದನ್ನು ಬಿಟ್ಟು ಈ ಯಾವ ಕೆಲಸಗಳನ್ನು ಮಾಡದೆ ಕೇವಲ ಬೇರೆ ಇನ್ನೇನೋ ಕೆಲಸಗಳನ್ನು ಮಾಡುವವರನ್ನು, ಜಾತಿತಃ ಕೇವಲ ಉಡುದಾರ ಅಥವಾ ಏನು ಜನಿವಾರಗಳನ್ನು ಹಾಕಿ ಧರಿಸಿಕೊಂಡ ಮಾತ್ರಕ್ಕೆ ಅವರು ಬ್ರಾಹ್ಮಣರಾಗುವುದಿಲ್ಲ. ಆಯಾಯ ರೀತಿಯಾದಂತಹ ಸಂಸ್ಕಾರಗಳು ಇರಬೇಕಾಗುತ್ತದೆ. ಭಗವದ್ಗೀತೆಯಲ್ಲಿ ಹೇಳಲಾಗುತ್ತದೆ, ಸಾತ್ವಿಕ ಗುಣ ಉಳ್ಳವರು ಯಾರು, ದೈವಿಕ ಗುಣಗಳನ್ನು ಉಳ್ಳವರು ಯಾರು, ಅವರ ಸ್ವಭಾವ ಹೇಗಿರುತ್ತದೆ ಎಂದು ವಿವರಿಸಲಾಗಿದೆ. ಅದರ ಪ್ರಕಾರವಾಗಿ ಮುಂದುವರೆದಿದ್ದೇ ಆದಲ್ಲಿ ಮಾತ್ರ ಅವರನ್ನು ಬ್ರಾಹ್ಮಣರು ಅಂತ ಹೇಳಿ ನಾವು ಕರೆಯಬಹುದಾಗಿದೆ. ಇನ್ನು ನಾವು ಗೃಹಸ್ಥರು, ಈ ಒಂದು ಗೃಹಸ್ಥರು ಏನು ಈ ಒಂದು ಕ್ಷತ್ರಿಯರು, ಬ್ರಾಹ್ಮಣ ಆದಮೇಲೆ ಕ್ಷತ್ರಿಯರು. ಈ ಕ್ಷತ್ರಿಯರು ಅಂದರೆ ಏನು? ಕ್ಷಾತ್ರತನವನ್ನು ಉಳ್ಳವರು, ಧೈರ್ಯವನ್ನು ಉಳ್ಳವರು, ಪರಾಕ್ರಮಿಗಳು, ಮತ್ತು ಏನು ರಕ್ಷಣೆಯನ್ನು ಮಾಡುವಂತಹವರು, ಆಡಳಿತಾತ್ಮಕ ಸೂತ್ರಗಳನ್ನು ಹಿಡಿದು ಎಲ್ಲರನ್ನು ಒಂದುಗೂಡಿಸಿಕೊಂಡು ಅವರನ್ನು ಕಂಟ್ರೋಲ್ ಮಾಡಿ ಕೆಲಸಗಳನ್ನು ತೆಗೆಸಿಕೊಳ್ಳುವಂತಹವರು, ಅಡ್ಮಿನಿಸ್ಟ್ರೇಟರ್ ಅಂತ ನಾವೇನು ಕರಿತೇವೆ ಅವರುಗಳು, ಯೋಧರು, ಮಿಲಿಟರಿಗಳು, ಪೊಲೀಸರು, ಇಂತಹವರು, ಮತ್ತು ಧೈರ್ಯವುಳ್ಳವರು. ಯಾರಿಗೆ ರಜಸ್ಸು ಜಾಸ್ತಿ ಇದೆಯೋ, ಹೋರಾಟದ ಬುದ್ಧಿ ಮನೋಪ್ರವೃತ್ತಿ ಇದೆಯೋ, ಯಾರು ಕ್ಷಾತ್ರತನವನ್ನು ಒಳಗೊಂಡಿದ್ದಾರೋ ಇವರೆಲ್ಲರೂ ಕೂಡ ಇಂತಹ ಕೆಲಸಗಳನ್ನು ಮಾಡುವವರು. ಬಲಾಢ್ಯರು, ಜಿಮ್ ಮಾಡುವವರು, ದೇಹದಾಢ್ಯಪಟುಗಳು, ಇವರೆಲ್ಲರನ್ನು ಕೂಡ ನಾವು ಏನಂತ ಕರೆಯಬಹುದು? ದೇಹ ಬಲವನ್ನು ಉಪಯೋಗಿಸಿಕೊಳ್ಳುವವರನ್ನು, ಇತರರ ರಕ್ಷಣೆಗಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂತಹವರನ್ನು ನಾವು ಕ್ಷತ್ರಿಯರು ಅಂತ ಹೇಳಿ ಕರೆಯಬಹುದಾಗಿದೆ. ಸೊ ಈ ಒಂದು ಕೆಲಸಗಳನ್ನು ಮಾಡುವಂತಹವರು ರಜೋಗುಣವನ್ನು ಇಟ್ಟುಕೊಂಡಿರ್ತಾರೆ. ಇವರು ಭುಜದಿಂದ ಬಂದಿರ್ತಾರೆ. ಕೃಷ್ಣನ ಒಂದು ಅಭಿಮತ ಭಾಗವತದಲ್ಲೂ ಕೂಡ ಬರುತ್ತೆ. ಬ್ರಾಹ್ಮಣರು ಶಿರದಿಂದ, ಅಂದರೆ ಶಿರ ಅಂದರೆ ಏನು? ಬುದ್ಧಿಗೆ, ಇಂಟಲೆಕ್ಚುಯಲ್ಗೆ ಗಮನ ಕೊಡುವಂಥವರು. ಈ ಕ್ಷತ್ರಿಯರು ಬಾಹುಬಲ, ಭುಜದಿಂದ ಬಂದಂತಹವರು. ಸೊ ಅಂತಹವರುಗಳು ಕ್ಷತ್ರಿಯರಾಗಿರ್ತಾರೆ. ಯಾರೇ ಆಗಲಿ ಇತರರನ್ನು ರಕ್ಷಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತಹವರೆಲ್ಲರೂ ಕೂಡ ಕ್ಷತ್ರಿಯರೇ ಆಗಿದ್ದಾರೆ. ಜಾತಿತಃ ಅವರು ಯಾವುದೇ ಪಂಗಡಗಳಿಗೆ ಒಳಗೊಂಡಿದ್ದರೂ ಕೂಡ. ಇನ್ನು ವೈಶ್ಯರು ಅಂತಂದರೆ ಏನು? ವ್ಯಾಪಾರ ಮಾಡುವಂತಹವರು, ಬಿಸ್ನೆಸ್ ಮಾಡುವಂತಹವರು. ಜಾತಿತಃ ಅವರು ಏನೇ ಆಗಿದ್ದರೂ ಕೂಡ, ಯಾರು ಉದರಂಬರನಂ ಬಹುಕೃತ ವೇಷಂ ಅಂದ ಹಾಗೆ, ಯಾರು ಈ ಹೊಟ್ಟೆಪಾಡಿಗಾಗಿ ಹೊಟ್ಟೆಯಿಂದ ಬಂದಂಥವರು ವೈಶ್ಯರು ಅಂದರೆ ವ್ಯಾಪಾರಗಳನ್ನು ಮಾಡುವಂತಹವರು. ಹಿಂದಿನ ಕಾಲದಲ್ಲಿ ಸಾಟಿ ವಿನಿಮಯ ಪದ್ಧತಿ ಅಂತ ಹೇಳಿತು. ಸರಂಜಾಮುಗಳನ್ನು ಕೊಟ್ಟು ವಿನಿಮಯ ಮಾಡಿಕೊಳ್ತಾ ಇದ್ದರು. ಈಗ ಹಣ ಅನ್ನೋದು ಬಂದಿದೆ. ಹಣದ ಮುಖಾಂತರ ವಿನಿಮಯಗಳನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ, ಖರೀದಿಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ನಾವು ತಿಳಿದುಕೊಳ್ಳಬೇಕಾದದ್ದು ಇಷ್ಟು. ಏನಪ್ಪ ಅಂತ ಹೇಳಿದರೆ, ಯಾರು ವ್ಯಾಪಾರವನ್ನು ಮಾಡುತ್ತಾರೋ, ಹೊಟ್ಟೆಪಾಡಿಗಾಗಿ ಅಥವಾ ಹಣದ ವಿನಿಮಯಗಳನ್ನು ಮಾಡುತ್ತಾರೋ, ಇತರರ ಒಂದು ಸೇವೆ ಸರಂಜಾಮಗಳನ್ನು ಒದಗಿಸಿಕೊಡುತ್ತಾರೋ ಅಂತಹವರುಗಳು ವ್ಯಾಪಾರಿಗಳಾಗುತ್ತಾರೆ. ಅದು ಮನುಷ್ಯ ಧರಿಸಿಕೊಳ್ಳುವಂತಹ ಬಟ್ಟೆಗಳಾಗಿರಬಹುದು, ಒಡವೆಗಳಾಗಿರಬಹುದು, ತಿನ್ನುವಂತಹ ಆಹಾರಗಳಾಗಿರಬಹುದು, ವಜ್ರ ವೈಢೂರ್ಯಗಳಾಗಿರಬಹುದು, ಪೆಟ್ರೋಲು, ಡೀಸಲ್ಲು, ಈಗ ಟೆಲಿಕಾಂ ಸರ್ವಿಸ್ ಏನೇ ಆಗಿರಬಹುದು. ಉದಾಹರಣೆಗೆ ನೋಡಿ, ಯಾರು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೋ ಎಲ್ಲ ವ್ಯಾಪಾರಿಗಳು, ಎಲ್ಲ ಬಿಸ್ನೆಸ್ ಮ್ಯಾನ್ಗಳು, ಪ್ರಾಫಿಟನ್ನು ಬಯಸುವಂತಹವರು, ಈ ಲಾಭವನ್ನು ಬಯಸುವಂತಹವರು, ಇವರೆಲ್ಲರೂ ಕೂಡ ಜಾತಿತಃ ಏನೇ ಆಗಿದ್ದರೂ ಕೂಡ ಅವರು
ವ್ಯಾಪಾರ ಮಾಡ್ತಾ ಇದ್ದರೆ ಅವರನ್ನು ನಾವು ವೈಶ್ಯರು ಅಂತ ಹೇಳಿ ಕರೆಯಬಹುದಾಗಿದೆ. ಇಂತಹ ಒಂದು ವೈಶ್ಯರು ಕೂಡ ಈ ಒಂದು ಆಧ್ಯಾತ್ಮಿಕವಾದಂತಹ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ನೋಡಿ, ಅವರಿಗೆ ಬುದ್ಧಿಶಕ್ತಿ ಇಲ್ಲ ಅಂದರೆ ಅವರು ವ್ಯಾಪಾರ ಮಾಡೋಕ್ಕಾಗುತ್ತಾ? ಖಂಡಿತ ಇಲ್ಲ. ಬುದ್ಧಿಶಕ್ತಿ ಇರುತ್ತೆ, ಆದರೆ ಅವರಿಗೆ ವ್ಯಾಪಾರ ಬುದ್ಧಿ ಜಾಸ್ತಿ ಇರುತ್ತೆ ಎಂಬುದು ಅಲ್ಲಿ ಪ್ರಾಧಾನ್ಯತೆ ಇರಬೇಕಾಗುತ್ತೆ. ಕ್ಷತ್ರಿಯರಿಗೆ ಏನು ಬುದ್ಧಿಶಕ್ತಿ ಬೇಡವಾ? ಖಂಡಿತ ಅವ್ರಿಗೂ ಬುದ್ಧಿಶಕ್ತಿ ಬೇಕು. ಒಂದು ವೆಪನ್ ಆಗಲಿ, ಒಂದು ಇದಾಗಲಿ, ಒಂದು ಆಡಳಿತ ಮಾಡೋದಕ್ಕೆ ಅವ್ರಿಗೂ ಕೂಡ ತಂತ್ರಗಾರಿಕೆ ಅನ್ನೋದು ಇರಬೇಕಾಗುತ್ತೆ. ಆದರೆ ನಾನು ಆಗಲೇ ಹೇಳಿದೆ, ಪ್ರಯಾರಿಟಿ, ಆದ್ಯತೆ ಯಾರಿಗೆ ಹೆಚ್ಚಿರುತ್ತೋ ಅವರನ್ನು ಆ ಕ್ಯಾಟಗರಿಗೆ ಸೇರಿಸಬೇಕು ಅಂತ ಹೇಳಿಬಿಟ್ಟು, ಇನ್ನು ನಾವು ಕೊನೆಯದಾಗಿ ಶೂದ್ರರು ಅಂತ ಹೇಳಿ ಕರಿತೇವೆ. ಶೂದ್ರರನ್ನು ಪಾದದಿಂದ ಜನಿಸಿದವರು ಅಂತ ಹೇಳಿ, ಭಗವಂತನ ಪಾದದಿಂದ ಜನಿಸಿದಂಥವರು ಅಂತ ಹೇಳಿ. ನೋಡಿ, ಇದನ್ನು ಬಹಳ ಅಪವ್ಯಾಖ್ಯಾನವನ್ನು ಮಾಡಲಾಗಿದೆ ನಮ್ಮಲ್ಲಿ. ಪಾದ ಅಂದರೆ ಏನು? ಕೀಳದು, ಕೀಳರಿಮೆ, ಸೊ ಕೆಳಮಟ್ಟದ್ದು, ಶಿರ ಅಂದರೆ ಮೇಲ್ಮಟ್ಟದ್ದು, ಈ ರೀತಿಯಾಗೆಲ್ಲ ತಪ್ಪು ವ್ಯಾಖ್ಯಾನಗಳನ್ನು ನಮ್ಮ ಸನಾತನ ಧರ್ಮವನ್ನು ಸರಿಯಾಗಿ ಅಧ್ಯಯನ ಮಾಡದೆ, ಅರ್ಥ ಮಾಡಿಕೊಳ್ಳದೆ ಅರ್ಥೈಸುವವರೇ ಜಾಸ್ತಿ ಆಗಿದೆ. ಯಾಕೆಂದರೆ ಯಾರು ಸರಿಯಾದ ರೀತಿಯಲ್ಲಿ ಪೂರ್ಣವಾಗಿ ವಿಚಾರಗಳನ್ನು ತಿಳಿದುಕೊಳ್ತಾ ಇಲ್ಲ. ಆದ್ದರಿಂದ ಇಂತಹ ತಪ್ಪು ಅಪವ್ಯಾಖ್ಯಾನಗಳು ಸಾಗ್ತಾ ಇರೋದು ಸರ್ವೇ ಸಾಮಾನ್ಯ ಆಗಿದೆ. ಇದು ಖಂಡಿತ ಸಲ್ಲದು, ತಪ್ಪು ಕೂಡ. ನೋಡಿ, ಯಾರೇ ನಾವು ಹಿರಿಯರನ್ನು ನೋಡಿದಾಗ ಮೊದಲು ಪಾದಕ್ಕೆ ನಮಸ್ಕರಿಸುತ್ತೇವೆ, ದೇವರನ್ನು ನೋಡಿದಾಗ ಪಾದಕ್ಕೆ ನಮಸ್ಕರಿಸುತ್ತೇವೆ. ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋಗಿದಾಗ ಅಲ್ಲಿ ಪಾದುಕೆಗಳು, ಪಾದವನ್ನು ನಾವು ಪೂಜಿಸುತ್ತೇವೆ. ಅಂದರೆ ಇಡೀ ಒಬ್ಬ ವ್ಯಕ್ತಿಯ ಆಧಾರ ಸ್ತಂಭ, ಆತನ ಸರ್ವ ಶಕ್ತಿಗಳು ಎಲ್ಲವೂ ಕೂಡ ಸಂಚಯನಾಗಿ ಪಾದದಲ್ಲಿ ಆವಿರ್ಭವಿಸಿರುತ್ತೆ. ಆದ್ದರಿಂದ ಪಾದ ಸ್ಪರ್ಶ ಬಹಳ ಪುಣ್ಯಕರವಾದದ್ದು ಅಂತ ಹೇಳಿ ನಾವು ನೋಡ್ತೇವೆ. ಎಷ್ಟೋ ಕಡೆ ನಾವು ಗುರು ಪಾದುಕೆ ಅಂತ ನೋಡ್ತೇವೆ. ನೋಡಿ, ಭರತನು ಕೂಡ ಶ್ರೀರಾಮಚಂದ್ರನು ಧರಿಸ್ತಾ ಇದ್ದಂತಹ ಪಾದರಕ್ಷೆಗಳನ್ನು ತೆಗೆದುಕೊಂಡು ಬಂದು ಸಿಂಹಾಸನದ ಮೇಲೆ ಇರಿಸಿ ಆ ಪಾದುಕೆಗಳಿಗೆ ನಮಸ್ಕಾರಗಳನ್ನು ಮಾಡ್ತಾ ಇದ್ದ. ಇದೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕಾಗತ್ತೆ. ಅದನ್ನು ಬಿಟ್ಟು ಓಹೋ ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ ಶೂದ್ರರನ್ನು ಕಡೆಗಣಿಸಲಾಗಿದೆ, ಅವರನ್ನು ಕೀಳು ಅಂತ ಹೇಳಲಾಗಿದೆ. ಖಂಡಿತ ಇಲ್ಲ. ಭಗವದ್ಗೀತೆಯ ಸಂಪೂರ್ಣ ಅಧ್ಯಯನವನ್ನು ಮಾಡಿದೆ. ಆದಲ್ಲಿ ಎಲ್ಲಿಯೂ ಕೂಡ ಸಂಕುಚಿತವಾದಂತಹ ಭಾವನೆಗಳು ಇರುವುದಕ್ಕೆ, ಕಾಣುವುದಕ್ಕೆ ಸಾಧ್ಯನೇ ಇಲ್ಲ. ಇಂತಹ ತಪ್ಪು ವ್ಯಾಖ್ಯಾನಗಳನ್ನು ನಿಲ್ಲಿಸಿ ಹಾಗೂ ಸೂಕ್ತವಾಗಿ ಅಧ್ಯಯನವನ್ನು ಮಾಡಿ ಅಂತ ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಈ ಒಂದು ಪಾದುಕೆಗಳು ಅಂತ ನಾವೇನು ಕರಿತೀವಿ ಬಹಳ ಪವಿತ್ರವಾದದ್ದು. ಈ ಒಂದು ಪಾದ ಇಲ್ಲದೆ ಮನುಷ್ಯನು ಓಡಾಡೋಕ್ಕೆ ಆಗೋದಿಲ್ಲ. ಮನುಷ್ಯನು ಮಾಡುವಂತಹ ಸಕಲ ಕಾರ್ಯಗಳಿಗೆ, ಕೈಂಕರ್ಯಗಳಿಗೆ ಆಧಾರವಾಗಿ ಸೇವೆಯನ್ನು ಮಾಡುವಂತಹ ಅಂಗವೇ ಆ ಒಂದು ಪಾದುಕೆಗಳಾಗಿದೆ. ನೋಡಿ, ಒಂದು ದೇಹದಲ್ಲಿ ಯಾವುದು ಕಡೆಗಣಿಸಲಾಗದು, ಎಲ್ಲ ಅಂಗಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗೆಯೇ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಸೇವಾ ಪ್ರವೃತ್ತಿ ಜಾಸ್ತಿ ಇದ್ದಿದೆ, ಆದಲ್ಲಿ ಅಂದರೆ ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಅಂತ ನಾವೇನು ಕರಿತೇವೆ, ಅದು ಈ ಸೇವಾ ಮನೋಭೂಮಿಕೆ ಅತ್ಯಂತ ಉತ್ಕೃಷ್ಟರಲ್ಲಿ ಬರಲಿಕ್ಕೆ ಮಾತ್ರ ಸಾಧ್ಯ. ಯಾರು ಈ ಒಂದು ಸೇವೆಯನ್ನು ಮಾಡಲು ಇಷ್ಟಪಡುತ್ತಾರೋ, ಇತರರ ಒಳಿತಿಗಾಗಿ ಸೇವೆಯನ್ನು ಮಾಡ್ತಾ ತಮ್ಮ ಜೀವನವನ್ನೇ ಮುಡುಪಾಗಿಡ್ತಾರೋ ಅಂತಹವರು ಸೇವಾ ಪ್ರವೃತ್ತಿ ಉಳ್ಳವರನ್ನು ನಾವು ಶೂದ್ರರು ಅಂತ ಹೇಳಿ ಕರೆಯಲಾಗಿದೆ. ಅಂದರೆ ಹೇಗೆ ಪಾದವು ಆಧಾರ ಸ್ತಂಭವೋ ಹಾಗೆ ಪ್ರತಿಯೊಂದು ವರ್ಣದವರು ಜೀವಿಸಬೇಕಂದ್ರೆ ಅವರುಗಳಿಗೆ ಬೇಕಾದಂತಹ ಸವಲತ್ತುಗಳ ಸೇವೆಗಳನ್ನು ಒದಗಿಸಿಕೊಡುವವರು ಈ ಶೂದ್ರರಾಗಿದ್ದಾರೆ. ಅಂದರೆ ಇವರು ಸೇವಾ ಮನೋಭೂಮಿಕೆ ಉಳ್ಳವರಾಗಿದ್ದಾರೆ, ಸೇವಾ ಪ್ರವೃತ್ತಿ ಉಳ್ಳವರಾಗಿದ್ದಾರೆ. ಅಂದರೆ ಇವರಿಗೆ ಹೆಚ್ಚು ಇಂಟೆಲಿಜೆನ್ಸಿ ಇರೋದಿಲ್ಲ ಅಂತಲ್ಲ, ಅವರು ದಡ್ಡರು ಅಂತಲ್ಲ, ಅವರಲ್ಲಿ ಪ್ರಾಧಾನ್ಯತೆ ಇರೋದಿಲ್ಲ. ಉದಾಹರಣೆಗೆ ನಾವು ಸಿ ಕ್ಲಾಸ್ ಕ್ಯಾಟಗರಿ ಅಂತ ನಾವು ತಗೊಳ್ಬೋದು. ಉದಾಹರಣೆಯಾಗಿ ನಾನು ಹೇಳ್ತಾ ಇದ್ದೇನೆ, ನಾವು ಎಲ್ಲವನ್ನೂ ಕೂಡ ಮಡಿವಂತಿಕೆ ಮಾಡಿ ಪ್ರತಿಯೊಂದು ಪದಗಳಿಗೂ ಕೂಡ ನಾವು ಮಡಿವಂತಿಕೆಯಿಂದ ನೋಡ್ತಾ ಇದಕ್ಕೇನೋ ಒಂದು ಗಲಾಟೆ ಮಾಡಬೇಕು, ಕಿರಿಕ್ ಮಾಡಬೇಕು ಅಂತ ಹೋದರೆ ಯಾವುದೂ ಕೂಡ ಸಲ್ಲದು, ಮತ್ತು ಏನೂ ವ್ಯವಹಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಲ್ಲಿ ಉದಾಹರಣೆಗೆ ನೋಡಿ, ಕೂಲಿ ಮಾಡುವಂತಹವರು ಅಂತ ಇಟ್ಕೊಳ್ಳೋಣ. ಅವರು ದೈಹಿಕವಾಗಿ ಬಲಿಷ್ಠರಾಗಿರ್ತಾರೆ, ಕೆಲಸವನ್ನು ಮಾಡ್ತಾರೆ. ಈಗ ಒಬ್ಬ ಕೂಲಿ ಮಾಡುವವನಿಗೂ ಒಬ್ಬ ಇಂಜಿನಿಯರ್ಗೂ ಏನು ವ್ಯತ್ಯಾಸ ಇರುತ್ತೆ? ಇಂಜಿನಿಯರು ಬೌದ್ಧಿಕವಾಗಿ ಮುಂದುವರೆದಿರ್ತಾನೆ, ನೋಡಿ ಅವನನ್ನು ಬ್ರಾಹ್ಮಣ ಅಂತ ಕರೆಯಬಹುದು. ಈ ಕಲ್ಲು ಇಟ್ಟಿಗೆ ಕೂಲಿ ಮಾಡುವವರು, ಇವರನ್ನು ನಾವು ಶೂದ್ರರು ಅಂತ ಕರೆಯಬಹುದು. ಅಂದರೆ ಅವರ ಸೇವೆಯು ಕೂಡ ಬಹಳ ಮುಖ್ಯವಾದದ್ದು. ಅವರಿಗೆ ಬುದ್ಧಿಶಕ್ತಿ ಇರುವುದಿಲ್ಲ, ಟೆಕ್ನಿಕಲ್ ನಾಲೆಡ್ಜ್ ಇರೋದಿಲ್ಲ, ಆದರೆ ಅವರಿಲ್ಲದೆ ಕೆಲಸ ನಡೆಯೋದಿಲ್ಲ. ಅವರು ಕೂಡ ಇಂಜಿನಿಯರ್ ಎಷ್ಟು
ಪ್ರಮುಖರು ಅಷ್ಟೇ ಪ್ರಮುಖರು ಅವರು ಕೂಡ ಆಗಿರ್ತಾರೆ. ನಿಜವಾಗಿ ಬಿಲ್ಡಿಂಗ್ ಕಟ್ಟುವವರು ಅವರೇ ಆಗಿದ್ದಾರೆ. ಆದ್ದರಿಂದ ಅವರನ್ನು ಕೀಳಲ್ಲ, ಅವರಿಗೂ ಸಮಾನವಾದಂಥ ಸ್ಥಾನಮಾನಗಳು ಉಂಟು. ಆ ಕೆಲಸಗಳನ್ನು ಮಾಡುವಂತಹವರು, ಬುದ್ಧಿಶಕ್ತಿಯನ್ನು ಉಪಯೋಗಿಸದೇ ಇರುವಂತಹವರು, ಏನೋ ದೈಹಿಕವಾಗಿ ಕೆಲಸಗಳನ್ನು ಮಾಡುವಂತಹವರು, ಸೇವೆಯನ್ನು ಕೊಡುವಂತಹವರು, ಸೊ ಹೆಲ್ಪರ್ಗಳು ಅಂತ ಕೂಡ ನಾವು ಕರೀತೇವೆ. ಈ ಡಿ ಕ್ಲಾಸ್ ಗ್ರೂಪ್ ಎಂಪ್ಲಾಯೀಸ್ಗಳು ಅಂತ ಹೇಳಿ ನಾವು ಕರೀತೇವೆ. ಸೊ ಇಲ್ಲಿ ಅವರ ಸೇವೆಯೇ ಇರುತ್ತದೆಯೇ ಹೊರತು ಅವರಿಗೆ ಬುದ್ಧಿಶಕ್ತಿಯುತವಾದಂತಹ ಕೆಲಸಗಳು ಇರೋದಿಲ್ಲ. ಈಗ ಒಬ್ಬ ವಿಜ್ಞಾನಿಗೂ ಒಬ್ಬ ಆ ಒಂದು ಇಸ್ರೋ ಕೆಲಸದಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಕಸ ಹೊಡೆಯುವ ಡಿ ಗ್ರೂಪಿನ ಒಬ್ಬ ನೌಕರರಿಗೂ ಕೂಡ ವ್ಯತ್ಯಾಸ ಖಂಡಿತವಾಗಿ ಇಂಟಲೆಕ್ಚುಲಿ ಇದ್ದೇ ಇರುತ್ತೆ. ಆದ್ದರಿಂದ ನಾವು ಇದೆಲ್ಲವನ್ನು ವಾಸ್ತವದಲ್ಲಿ ಅರಿತುಕೊಳ್ಳಬೇಕು. ಸಮಾನತೆಯು ಖಂಡಿತ ಎಲ್ಲರಲ್ಲಿಯೂ ಇರುತ್ತದೆ, ಭಾವನೆಯಲ್ಲಿ ಸಮಾನತೆ, ಆದರೆ ವ್ಯವಹಾರಗಳಲ್ಲಿ ಸಮಾನತೆ ತರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ, ಈ ಒಂದು ಸಮಾನತೆಯನ್ನು ನೀವು ತಂದಿದ್ದೇ ಆದಲ್ಲಿ ಯಾರ ಮಾತನ್ನು ಕೇಳುವುದಿಲ್ಲ. ಉದಾಹರಣೆಗೆ ನೋಡಿ, ಈ ಕೈ ಬೆರಳುಗಳು ಏನೋ ಭಿನ್ನವಾಗಿ ಇದ್ದಾವೆ ಅಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಇದ್ರೇ ಕೆಲಸಗಳನ್ನು ಮಾಡಲಿಕ್ಕೆ ಆಗೋದು ಸಾಧ್ಯ, ಫ್ಲೆಕ್ಸಿಬಲ್ ಇರುತ್ತೆ. ಅದೇ ನೀವು ಎಲ್ಲವೂ ಒಂದೇ ಥರ ಮಾಡಿಬಿಟ್ರೆ ಬರೀ ಕೆರಿಬೇಕು, ಏನು ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಸೊ ಈ ಒಂದು ಸಮಾನತೆ ಅಂತಂದರೆ ಯಾವ ಕೆಲಸಗಳು ನಡೆಯೋದಿಲ್ಲ. ಒಬ್ಬ ಹೇಳುವವನು ಒಬ್ಬ ಮಾಡುವವನು ಇರಬೇಕಾಗುತ್ತದೆ. ಸೊ ಆ ಒಂದು ತಾರತಮ್ಯಗಳು ಇದ್ದೇ ಇರಬೇಕಾಗುತ್ತದೆ. ಸೊ ಈ ಒಂದು ಸಮಾನತೆ ಅನ್ನೋದು ಭಾವನೆಯಲ್ಲಿ ಇರಬೇಕು, ನಡವಳಿಕೆಗಳಲ್ಲಿ ಇರಬೇಕೇ ಹೊರತು ಕಾರ್ಯಗಳಲ್ಲಿ ಕೆಲಸಗಳಲ್ಲಿ ಸಮಾನತೆಯನ್ನು ತರಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಎಲ್ಲರೂ ಮಹಾರಾಜರೇ ಆದರೆ ಆದೇಶವನ್ನು ಪಾಲಿಸುವವರು ಯಾರು? ಎಲ್ಲರೂ ಚೀಫ್ ಮಿನಿಸ್ಟರ್ ಆದರೆ ಕೆಲಸ ಮಾಡುವವರು ಯಾರು? ಎಲ್ಲರೂ ಶ್ರೀಮಂತರಾದರೆ ಕೂಲಿ ಕೆಲಸ ಮಾಡುವವರು ಯಾರು? ಮನೆ ಕಟ್ಟುವವರು ಯಾರು? ಎಲ್ಲರೂ ಇಂಜಿನಿಯರ್ ಆದರೆ ಗಾರೆ ಕೆಲಸ ಮಾಡೋರು ಯಾರು? ಆದ್ದರಿಂದ ಈ ಒಂದು ಸಮಾನತೆ ಎಂಬುದು ಒಂದು ಪೆಡಂಭೂತವಾಗಿ ನಿಂತಿದೆ. ಈ ಒಂದು ಸಮಾನತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಇಲ್ಲ ಜಗತ್ತು. ಈ ರಾಜಕೀಯ ಪಕ್ಷಗಳು ಸುಮ್ಮನೆ ಸಮಾನತೆಯನ್ನು ಬಿಂಬಿಸಿ ಅವರೇ ಅಸಮಾನತೆಯನ್ನು ಕೆಲವರು ಉಂಟಾಗ್ತಾ ಇದ್ದಾರೆ. ಆದ್ದರಿಂದ ಸಮಾನತೆ ಎಂದರೆ ಸಮಾನರಲ್ಲಿ ಸಮಾನತೆ ಎಂಬುದನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಮತ್ತು ಮಾನವತಾ ದೃಷ್ಟಿಯಿಂದ, ಆಂತರ್ಯದ ದೃಷ್ಟಿಯಿಂದ ಎಲ್ಲರೂ ಸಮಾನರು, ಎಲ್ಲರನ್ನೂ ಗೌರವಿಸಬೇಕು. ಆದರೆ ಕಾರ್ಯಕ್ಷೇತ್ರಕ್ಕೆ ಬಂದಾಗ ಅವರವರ ಅರ್ಹತೆಯ ಆಧಾರದ ಮೇಲೆ ಅಸಮಾನತೆಯು ಇದ್ದೇ ಇರುತ್ತದೆ ಎಂಬುವಂತಹ ಮಾತನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ನೋಡಿ, ಇದೆಲ್ಲವೂ ಕೂಡ ವ್ಯಾವಹಾರಿಕ ದೃಷ್ಟಿಯಿಂದ ಹೇಳಲಾಯಿತು. ಈ ಚಾತುರ್ವರ್ಣ್ಯವು ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟಿತು ಹಾಗೂ ಗುಣಗಳ ಆಧಾರದ ಮೇಲೆ ನಡೆಯಿತು. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅವರಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣಗಳು ಪ್ರಿಡಾಮಿನೆಂಟ್ ಆಗಿ ಯಾರಲ್ಲಿ ಹೆಚ್ಚು ಇರುತ್ತದೋ ಅವರು ಆಯಾಯ ಗುಣಗಳು ಮತ್ತು ಅವರು ಮಾಡುವಂತಹ ಕೆಲಸಗಳ ಆಧಾರದ ಮೇಲೆ ಅದು ನಿಂತಿರುತ್ತದೆ ಎಂಬುವಂತಹ ವಿಚಾರಗಳನ್ನು ನಾನು ಇಲ್ಲಿ ಹೇಳ್ತಾ ಬಂದಿದ್ದೇನೆ ಇದುವರೆಗೂ ಕೂಡ. ಇದರ ಆಧಾರದ ಮೇಲೆ ನಿಂತಿದೆ. ಮತ್ತು ಆಂತರ್ಯದಲ್ಲಿ ಆತ್ಮಿಕವಾಗಿ ಪ್ರತಿಯೊಬ್ಬರೂ ಕೂಡ ಪರಮಾತ್ಮನನ್ನು ತಿಳಿದುಕೊಳ್ಳಬಹುದು. ಅಂದರೆ ಕೇವಲ ಬ್ರಾಹ್ಮಣರು ಮಾತ್ರ ತಿಳಿದುಕೊಳ್ಳಬೇಕಾ? ಖಂಡಿತ ಇಲ್ಲ. ಅವರಿಗೆ ಮಾತ್ರ ಅಧಿಕಾರವ? ಖಂಡಿತ ಇಲ್ಲ. ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳೇ ಆಗಿದ್ದೇವೆ. ಅಂದರೆ ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಅಂತ ಹೇಳಿ ನಾವು ಕರೀತೇವೆ. ನಾವು ಪರಮಾತ್ಮನ ಅಂಶವಾಗಿದ್ದೇವೆ. ಆದ್ದರಿಂದ ನಾವೆಲ್ಲರೂ ಭಗವಂತನ ಮಕ್ಕಳೇ ಆಗಿರೋದ್ರಿಂದ ಸೊ ನಾವೆಲ್ಲರೂ ಕೂಡ ಪರಮಾತ್ಮನನ್ನು ಅರಿಯಲು ನಮಗೆ ಅಧಿಕಾರ ಇದೆ. ಮತ್ತು ಈ ಒಂದು ಆತ್ಮಾನ್ವೇಷಣೆ ಅಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ನನ್ನ ಬಗ್ಗೆ ನಾನು ತಿಳಿದುಕೊಳ್ಳುವಂತಹ ಒಂದು ಅಧ್ಯಯನ, ಈ ಒಂದು ಆಧ್ಯಾತ್ಮಿಕತೆ. ಆದ್ದರಿಂದ ನನ್ನ ಬಗ್ಗೆ ನಾನು ತಿಳಿದುಕೊಳ್ಳಲು ನನಗೆ ಹಕ್ಕಿದೆ ಮತ್ತು ನನಗೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಇಲ್ಲ. ನಾನು ಅದನ್ನು ಅಧ್ಯಯಿಸಬಹುದು. ಯಾವುದೇ ಗುಣದವನಾಗಿರಬಹುದು, ವರ್ಣದವನಾಗಿರಬಹುದು, ಯಾವುದೇ ಕಾರ್ಯಗಳನ್ನು ಮಾಡುತ್ತಾ ಇದ್ದರೂ ಕೂಡ ಅದು ವ್ಯಾವಹಾರಿಕ ನೆಲೆಗಟ್ಟಿನಲ್ಲಿ ಇರಬೇಕೇ ಹೊರತು ಈ ಒಂದು ಬ್ರಹ್ಮ ಜಿಜ್ಞಾಸೆಗೆ ಯಾವುದೇ ಅಡೆತಡೆಗಳಿಲ್ಲ. ಪ್ರತಿಯೊಬ್ಬರೂ ಕೂಡ ಸಮಾನವಾಗಿ ಹಕ್ಕುಳ್ಳವರಾಗಿದ್ದಾರೆ. ಪರಮಾತ್ಮನನ್ನು ಅರಿಯಲು, ಅಧ್ಯಾತ್ಮವನ್ನು ತಿಳಿಯಲು, ತನ್ನನ್ನು ತಾನು ಅರಿಯಲು ಮತ್ತು ತಾನು ಯಾರು ಎಂಬುದನ್ನು ತಿಳಿದುಕೊಳ್ಳುವುದು ಆತನ ಆತ್ಯಂತಿಕವಾದಂತಹ ಕರ್ತವ್ಯ ಹಾಗೂ ಜವಾಬ್ದಾರಿಯಾಗಿರುವುದರಿಂದ ಈ ಒಂದು ಆತ್ಮಾನ್ವೇಷಣೆಗೆ ಯಾವ ವರ್ಣದವರಾದರೂ ಸಹ ಅಧಿಕಾರಿಗಳಾಗಿದ್ದಾರೆ ಎಂಬುವಂತಹ ಮಾತನ್ನು ಹೇಳಲು ಈ ಒಂದು ವಿಡಿಯೋ ಮುಖಾಂತರ ಇಚ್ಛಿಸುತ್ತೇನೆ. ಪ್ರತಿಯೊಬ್ಬರೂ ಕೂಡ ನಾನು ಯಾರು ಎಂಬ ಪ್ರಶ್ನೆಯನ್ನು ಹಾಕಿಕೊಂಡು ನಿಮ್ಮ ತನವನ್ನು ಅರಿತುಕೊಳ್ಳಿ ಎಂಬುದನ್ನು ಇಲ್ಲಿ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದಲ್ಲಿ
ಮರೆಯದ ಹಾಗೆ ಲೈಕ್ ಮಾಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.